ಓಂ ಶಾಂತಿ. ವಾಣಿ ಡೇಟು 20/11/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ ಮಧುರ ಮಕ್ಕಳೇ, ನೀವು ಮಕ್ಕಳಿಗೆ ಶಾಂತಿ ಮತ್ತು ಸುಖದ ಆಸ್ತಿಯನ್ನು ಕೊಡಲು ತಂದೆಯು ಬಂದಿದ್ದಾರೆ. ನಿಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ. ಆದ್ದರಿಂದ ನೀವು ಶಾಂತಿಗಾಗಿ ಅಲೆದಾಡುವುದಿಲ್ಲ. ಪ್ರಶ್ನೆ: ಈಗ ನೀವು ಮಕ್ಕಳು 21 ಜನ್ಮಗಳಿಗಾಗಿ ಅಕೂಟ ಖಜಾನೆಗಳಲ್ಲಿ ತುಲಾಭಾರ ಮಾಡಲು ಯೋಗ್ಯರಾಗುತ್ತೀರಿ. ಏಕೆ? ಉತ್ತರ: ಏಕೆಂದರೆ ಯಾವಾಗ ತಂದೆಯು ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆಯೋ ಆಗ ನೀವು ಮಕ್ಕಳು ಅವರಿಗೆ ಸಹಯೋಗಿಗಳಾಗುತ್ತೀರಿ. ತಮ್ಮದೆಲ್ಲವನ್ನು ಅವರ ಕಾರ್ಯದಲ್ಲಿ ಸಫಲ ಮಾಡುತ್ತೀರಿ. ಆದ್ದರಿಂದ ಅದಕ್ಕೆ ಪ್ರತಿಫಲವಾಗಿ ತಂದೆಯು 21 ಜನ್ಮಗಳಿಗಾಗಿ ನಿಮ್ಮನ್ನು ಅಕೂಟ ಖಜಾನೆಗಳಲ್ಲಿ ಈ ರೀತಿ ತುಲಾಭಾರ ಮಾಡುತ್ತಾರೆ. ನಿಮ್ಮ ಬಳಿ ಎಂದೂ ಧನವೂ ಖಾಲಿಯಾಗುವುದಿಲ್ಲ, ದುಃಖವೂ ಬರುವುದಿಲ್ಲ, ಅಕಾಲ ಮೃತ್ಯು ಆಗುವುದಿಲ್ಲ. ಗೀತೆ: ನನಗೆ ಆಶ್ರಯ ನೀಡುವವರು ಧಾರಣೆಗಾಗಿ ಮುಖ್ಯ ಸಾರ. ಈ ಕಣ್ಣುಗಳಿಗೆ ಶರೀರ ಸಹಿತವಾಗಿ ಏನೆಲ್ಲವೂ ಕಾಣುತ್ತದೆಯೋ ಇದೆಲ್ಲವೂ ಭಸ್ಮವಾಗಲಿದೆ. ಆದ್ದರಿಂದ ತಮ್ಮ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳಿ. ಎರಡನೇದ್ದು, ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಲು ವಿದ್ಯೆಯನ್ನು ಓದಬೇಕಾಗಿದೆ ಮತ್ತು ಸದಾ ತಮ್ಮ ಅದೃಷ್ಟವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಬ್ರಹ್ಮಾಂಡ ಹಾಗೂ ವಿಶ್ವದ ಮಾಲೀಕರಾಗಬೇಕಾಗಿದೆ. ವರದಾನ: ಡ್ರಾಮಾ ವಾಹನ ಸ್ಮೃತಿಯಿಂದ ಅನೇಕರ ಸೇವೆ ಮಾಡುವಂತಹ ಸದಾ ಖುಷ್ನುಮಃ ಭವ. ಈ ಡ್ರಾಮಾದ ಯಾವುದೇ ದೃಶ್ಯವನ್ನು ನೋಡುತ್ತಾ ಡ್ರಾಮಾ ವಾಹನ ಸ್ಮೃತಿಯಲ್ಲಿ ಇರುತ್ತೀರೆಂದರೆ ಎಂದಿಗೂ ಗಾಬರಿ ಆಗೋದಿಲ್ಲ. ಏಕೆಂದರೆ ಡ್ರಾಮಾದ ಜ್ಞಾನವೂ ಸಿಕ್ಕಿದೆ. ವರ್ತಮಾನ ಸಮಯವು ಕಲ್ಯಾಣಕಾರಿ ಯುಗವಾಗಿದೆ. ಇದರಲ್ಲಿ ಏನೆಲ್ಲ ದೃಶ್ಯಗಳು ಮುಂದೆ ಬರುತ್ತವೆ ಅದರಲ್ಲಿ ಕಲ್ಯಾಣವು ಅಡಗಿದೆ. ವರ್ತಮಾನದಲ್ಲಿ ಕಲ್ಯಾಣ ಕಾಣಿಸದಿರಬಹುದು, ಆದರೆ ಭವಿಷ್ಯದಲ್ಲಿ ಸಮಾವೇಶವಾಗಿ ಕಲ್ಯಾಣವು ಪ್ರತ್ಯಕ್ಷವಾಗಿ ಬಿಡುತ್ತದೆ. ಆದ್ದರಿಂದ ಡ್ರಾಮಾ ವಾಹನ ಸ್ಮೃತಿಯಿಂದ ಸದಾ ಖುಷ್ನುಮಃ ಆಗಿರುತ್ತೀರಿ. ಪುರುಷಾರ್ಥದಲ್ಲಿ ಎಂದಿಗೂ ಆಲಸ್ಯವೂ ಬರುವುದಿಲ್ಲ. ಸ್ವತಃವಾಗಿಯೇ ತಮ್ಮ ಮೂಲಕ ಅನೇಕರ ಸೇವೆಯಾಗುತ್ತಿರುತ್ತದೆ. ಸ್ಲೋಗನ್: ಶಾಂತಿಯ ಶಕ್ತಿಯೇ ಮನಸಾ ಸೇವೆಯ ಸಹಜ ಸಾಧನವಾಗಿದೆ. ಎಲ್ಲಿ ಶಾಂತಿಯ ಶಕ್ತಿ ಇದೆ ಅಲ್ಲಿ ಸಂತುಷ್ಟತೆ ಇದೆ. ಅವ್ಯಕ್ತ ಸೂಚನೆ: ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ. ಎಷ್ಟು ಅವ್ಯಕ್ತ ಲೈಟ್ ರೂಪದಲ್ಲಿ ಸ್ಥಿತರಾಗುವಿರಿ ಅಷ್ಟು ಶರೀರದಿಂದ ಭಿನ್ನತೆಯ ಅಭ್ಯಾಸ ಆಗುವ ಕಾರಣ ಒಂದು ವೇಳೆ 2-4 ನಿಮಿಷವೂ ಅಶರೀರಿ ಆಗುವಿರಿ ಎಂದರೆ 4 ಗಂಟೆಯ ಕಾಲ ಆರಾಮ ಮಾಡಿದಷ್ಟು ಅನುಭವವಾಗುವುದು. ಇಂತಹ ಸಮಯ ಬರುವುದು ಯಾವಾಗ ನಿದ್ರೆಯ ಬದಲಾಗಿ 4-5 ನಿಮಿಷ ಅಶರೀರಾಗಿ ಹೋಗುವಿರಿ ಹಾಗೂ ಶರೀರಕ್ಕೆ ಆರಾಮ ಸಿಕ್ಕೇ ಬಿಡುವುದು. ಲೈಟ್ ಸ್ವರೂಪದ ಸ್ಮೃತಿಯನ್ನು ಶಕ್ತಿಶಾಲಿ ಮಾಡುವುದರಿಂದ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡುವುದರಲ್ಲಿಯೂ ಸಹ ಲೈಟ್ ರೂಪವಾಗುವಿರಿ. ಓಂ ಶಾಂತಿ.